ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ಇವತ್ತು ನಾವು 1ನೇ ತರಗತಿಯ ಸವಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಸಹಕಾರ ಪಾಠಕ್ಕೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಎಕ್ಸರ್ಸೈಸ್ ಫಾರ್ ಲೆಸನ್ ಸಹಕಾರ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಸವಿ ಕನ್ನಡ. Okay, so let me just show it to you. So ee paatakke we are doing the exercise. Okay, so I request you all to open your textbook, take a pencil and use a earphone while listening to the exercise. And if you have not yet listened to the video of the lesson, I request you to go through the video of the lesson which is already explained and available in the first standard playlist, which is available in the ಯಶಸ್ವಿ ಕನ್ನಡವಾಣಿ YouTube channel. ಅದಾದ್ಮೇಲೆ ನೀವು ಎಕ್ಸರ್ಸೈಸ್ ಪಾರ್ಟ್ಗೆ ಕೇಳ್ಬೋದು. ಓಕೆ, ವಿಲ್ ಸ್ಟಾರ್ಟ್. ಸಹಕಾರ. ಸೊ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ ಸಹಕಾರ ಅಂದರೆ ಕೋಆಪರೇಷನ್. ಕಮ್ ಟು ದ ಎಕ್ಸರ್ಸೈಸ್. ಸೊ ಪೇಜ್ ನಂಬರ್ 8ಗೆ ಬನ್ನಿ. ಕಮ್ ಟು ದ ಪೇಜ್ ನಂಬರ್ 8. ಪೇಜ್ ನಂಬರ್ 8ಅಲ್ಲಿ ಫಸ್ಟ್ ಒನ್ ಏನಿದೆ, ಪದಗಳ ಅರ್ಥ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಒನ್, ಪದಗಳ ಅರ್ಥ. ಸೊ ಪದಗಳ ಅರ್ಥ ಅಂದರೆ ಮೀನಿಂಗ್ಸ್ ಫಾರ್ ದ ವರ್ಡ್ಸ್. ಗುಬ್ಬಚ್ಚಿ, ಗುಬ್ಬಚ್ಚಿ, ಗುಬ್ಬಿ, ಸ್ಪ್ಯಾರೋ. ಸಂಗ್ರಹಿಸು, ಟು ಕಲೆಕ್ಟ್. ಬಿತ್ತು, ಟು ಸೋ, SOW, ಸೋ. ಸೋಯಿಂಗ್ ಅ ಸೀಡ್ ಇನ್ ದ ಸಾಯಿಲ್ ಇಸ್ ಕಾಲ್ಡ್ ಬಿತ್ತು. ಪೈರು, ಪೈರು ಅಂದರೆ ಇಟ್ಸ್ ಅ ಕ್ರಾಪ್, ಕ್ರಾಪ್ ಆಫ್ ದ ಗ್ರೇನ್. ಅರ್ಥ ಆಯ್ತಾ? ವೆರಿ ಗುಡ್. ನೆಕ್ಸ್ಟ್ ಏನಿದೆ, ಅಭ್ಯಾಸ. ಸೊ ಇನ್ ದ ಅಭ್ಯಾಸ ದೇ ಹ್ಯಾವ್ ಅ ಕ್ವೆಶನ್ ಆನ್ಸರ್ಸ್. ಏನಿದೆ ಫಸ್ಟ್ ಕ್ವೆಶನು? ವಾಟ್ ಈಸ್ ದ ಫಸ್ಟ್ ಕ್ವೆಶನ್? ಹಳ್ಳಿಯ ಹೆಸರೇನು? ಹಳ್ಳಿ ಅಂದರೆ ವಿಲೇಜ್. ಹೆಸರೇನು? ವಾಟ್ ಈಸ್ ದ ನೇಮ್? ಹೆಸರು ಇಸ್ ಅ ನೇಮ್. ಏನು ಮೀನ್ಸ್ ವಾಟ್. ವಾಟ್ ಈಸ್ ದ ನೇಮ್ ಆಫ್ ದ ವಿಲೇಜ್? ಹಳ್ಳಿಯ ಹೆಸರೇನು? ಹಳ್ಳಿಯ ಹೆಸರು ಮಲ್ಲಿಗೆ ಹಳ್ಳಿ. ಹಳ್ಳಿಯ ಹೆಸರು ಮಲ್ಲಿಗೆ ಹಳ್ಳಿ. You will find the answer at the end of the video, written answers. But now listen carefully to the answers. Okay na? And repeat after me. ಹಳ್ಳಿಯ ಹೆಸರೇನು? ಹಳ್ಳಿಯ ಹೆಸರು ಮಲ್ಲಿಗೆ ಹಳ್ಳಿ. ಕೋಳಿ ಎಲ್ಲಿ ವಾಸವಾಗಿತ್ತು? ಕೋಳಿ means hen. ಎಲ್ಲಿ ಅಂದರೆ where. ವಾಸವಾಗಿತ್ತು was living. Where was the hen living? ಕೋಳಿ ತೋಟದಲ್ಲಿ ವಾಸವಾಗಿತ್ತು. ಇನ್ ದ ಪ್ಲೇಸ್ ಆಫ್ ಎಲ್ಲಿ ಯು ವಿಲ್ ಟೆಲ್ ತೋಟದಲ್ಲಿ ವಾಸವಾಗಿತ್ತು. ವಾಸವಾಗಿತ್ತು, ಇಟ್ ಈಸ್ ಆಲ್ರೆಡಿ ಇನ್ ದ ಕ್ವೆಶನ್. ಸೊ ಅದನ್ನೇ ರಿಪೀಟ್ ಮಾಡಬೇಕು. ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು? ಕೋಳಿ ಏನನ್ನು, ವಾಟ್ ಇಟ್ ವಾಂಟೆಡ್ ಟು ಸೋ. ಏನನ್ನು ಬಿತ್ತಲು, ಟು ಸೋ. ಇಟ್ ಆಸ್ಕ್ಡ್ ಹೆಲ್ಪ್ ಫ್ರಮ್ ಅ ಸ್ಪ್ಯಾರೋ. ವಾಟ್ ಇಟ್ ವಾಂಟೆಡ್ ಟು ಸೋ? ಇಟ್ ವಾಂಟೆಡ್ ಟು ಸೋ ದ ಸೀಡ್ಸ್ ಆಫ್ ಅ ರಾಗಿ. ರಾಗಿಯ ಕಾಳುಗಳನ್ನು. ಇನ್ ದ ಪ್ಲೇಸ್ ಆಫ್ ಏನನ್ನು ಯು ವಿಲ್ ಟೆಲ್ ರಾಗಿಯ ಕಾಳುಗಳನ್ನು. ಅರ್ಥ ಆಗ್ತಾ ಇದೆಯಾ? ವೆರಿ ಗುಡ್. ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತ್ತು? ವಾಟ್ ವಾಸ್ ದೇರ್ ಇನ್ ದ ರಾಗಿಯ ಪೈರು? ಏನಿತ್ತು? ತೆನೆಗಳು. ತೆನೆಗಳು ಬಿಟ್ಟಿತ್ತು. ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು? ಇಟ್ ಕಟ್ ದ ಕ್ರಾಪ್ಸ್, ದ ಗ್ರೋನ್ ಕ್ರಾಪ್ಸ್. ಕೋಳಿ ವಿತ್ ಹೋಮ್, ಯಾರ ಜೊತೆಗೆ? ವಿತ್ ಇಟ್ಸ್ ಬೇಬಿ. ಕೋಳಿ ತನ್ನ ಮರಿಗಳೊಂದಿಗೆ. ಸೊ ಯಾರನ್ನು? ತನ್ನ ಮರಿಗಳನ್ನು. ಇನ್ ದ ಪ್ಲೇಸ್ ಆಫ್ ಮರಿಗಳನ್ನು, ಇನ್ ದ ಪ್ಲೇಸ್ ಆಫ್ ಯಾರನ್ನು ರೈಟ್ ತನ್ನ ಮರಿಗಳನ್ನು. ತನ್ನ ಮೀನ್ಸ್ ಮೈ, ಮರಿಗಳನ್ನು. ಸೊ ವಿತ್ ಇಟ್ಸ್ ಬೇಬಿ, ವಿತ್ ಇಟ್ಸ್ ಬೇಬಿ. ಅರ್ಥ ಆಯ್ತಾ? ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಏನು ತಿಳಿಯಿತು? ವಾಟ್ ದೇ ಅಂಡರ್ಸ್ಟುಡ್, ವಾಟ್ ದೇ ಗಾಟ್ ಇಟ್, ವಾಟ್ ಡಿಡ್ ದೇ ಅಂಡರ್ಸ್ಟ್ಯಾಂಡ್? ಯಾರು? ಗುಬ್ಬಚ್ಚಿ ಅಂಡ್ ಪಿಜನ್, ಪಾರಿವಾಳ. They understood their
ಮಿಸ್ಟೇಕ್, ತಮ್ಮ ತಪ್ಪು, their mistake. ಕೋಳಿಗೆ ಏನು ಅನಿಸಿತು? ವಾಟ್ ಡಿಡ್ ದ ಕೋಳಿ ಫೀಲ್? ಅಯ್ಯೋ ಪಾಪ. ಸೊ ಇಟ್ ಫೆಲ್ಟ್ ಅಯ್ಯೋ ಪಾಪ ಫಾರ್ ಗುಬ್ಬಚ್ಚಿ ಆ್ಯಂಡ್ ಪಾರಿವಾಳ. ಕರೆಕ್ಟ್? ಕೋಳಿ ರಾಗಿಯನ್ನು ಬಿತ್ತಲು, ಓಕೆ ಸಾರಿ, ನೆಕ್ಸ್ಟ್ ಒನ್, ಫಿಲ್ ಅಪ್ ದ ಬ್ಲಾಂಕ್ಸ್. ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು, ಬಿಟ್ಟಿರುವ ಪದ ಮೀನ್ಸ್ ಬ್ಲಾಂಕ್ಸ್, ನೀವು ಫಿಲ್ ಮಾಡಬೇಕು. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಡ್ಯಾಶ್ ಕೇಳಿತು. ಇನ್ ದ ಬ್ಲಾಂಕ್ ಏನು ಬರೀತೀರಾ? ವಾಟ್ ಯು ವಿಲ್ ಫಿಲ್ ಇನ್ ದ ಬ್ಲಾಂಕ್? ಇಟ್ ಆಸ್ ದ ಹೆಲ್ಪ್. ವಾಟ್ ಈಸ್ ದ ಹೆಲ್ಪ್ ಇನ್ ಕನ್ನಡ? ಸಹಾಯ. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ಡ್ಯಾಶ್ ಅನ್ನು ಬಿತ್ತಿತು. ಇಟ್ ಸೋಡ್. ಏನ ಸೋ ಮಾಡ್ತು? ರಾಗಿಯನ್ನು ಬಿತ್ತಿತು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಂಗ್ರಿ ಆಗುತ್ತೆ. ಹಂಗ್ರಿ ಅಂದ್ರೆ ಏನು? ಹಸಿವಾಯಿತು. ಏನು ಹಂಗ್ರಿ ಅಂದ್ರೆ? ಹಸಿವಾಯಿತು. ದೇ ಫೆಲ್ಟ್ ಹಂಗ್ರಿ. ಗುಬ್ಬಚ್ಚಿ ಮತ್ತು ಡ್ಯಾಶ್ ಮತ್ತು ಪಾರಿವಾಳಗಳಿಗೆ ತಮ್ಮ ಡ್ಯಾಶ್ ತಿಳಿಯಿತು. Which is another bird with a pigeon, is a sparrow. So you will write in the first blank Gubbachi, and they understood their mistake. Mistake andre tappu. As I told, the answers are available at the end of the video. You can even go through and check the answers also. But before going to the video, at the end of the video, I request you to listen to this. Then you can go to the end of the video for the answers. ಕೆಳಗಡೆ you have a pictures. So first picture ಏನು? They have given the words. You should read it. You should try to read that. ಏನಿದು? This is ತಾವರೆ. That means lotus. Next ಏನಿದೆ? ಕ್ಯಾರೆಟ್ಟು. So ಕ್ಯಾರೆಟ್ಗೆ ಕನ್ನಡದಲ್ಲಿ we also tell ಗಜ್ಜರಿ. ಗಜ್ಜರಿ. Next ಏನಿದೆ? ಕುಂಬಳ. It's a pumpkin. We also tell ಕುಂಬಳಕಾಯಿ. Next ಏನಿದೆ? banana. ಬಾಳೆಹಣ್ಣು. You should write and practice these words. So you will remember it. ಅರ್ಥ ಆಯ್ತಾ? So this is all about the Sahakara lesson. I hope you have understood the question answers and the fill up the blanks of this lesson. Doubt ಇದ್ರೆ ಏನು ಮಾಡ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆರ್ ಮೇಲ್ ಬರೀರಿ yashasvikannadavani@gmail.com ಗೆ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಇಮಿಡಿಯೇಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. ದರ್ ಆರ್ ಮೆನಿ ಮೋರ್ ಲೆಸನ್ಸ್, exercises are pending for the first standard which will be done very soon. And you will find all the first standard related videos in the first standard playlist which is in the Yashasvi Kannadavani YouTube channel. ಇಲ್ಲಿ playlist ಇದೆ. So I have formed the playlist. I have created the playlist. Anything related to the first standard lessons, exercise, go to the playlist. You will find the videos, related videos. Okay na? So thank you so much. I will meet you all with one more video very soon. And thank you so much once again. Dhanyavada. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.